ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ತಾಯಿಯ ಹಾರೈಕೆಯಿಂದ ನಾನು ಸಿದ್ಧನಿದ್ದೇನೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು? ಸ್ಪರ್ಧೆಯಲ್ಲಿ ನೋಡೋರ್ಗೆ ಮೆಚ್ಚುಗೆಯಾದ ಪ್ರಶ್ನೋತ್ತರದಿಂದಲೇ ಶುರು ಮಾಡೋಣ. ನಾನು ನಿಮ್ಗೆ 3 ಪ್ರಶ್ನೆಗಳನ್ನು ಕೇಳ್ತೀನಿ. ಆ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬಂದ್ರೆ ನೀನೇ ಗೆದ್ದ ಹಾಗೆ. ಇದಕ್ಕೆ ನೀನು ಒಪ್ಪೋದಾದರೆ ನಿನ್ನ ಹೆತ್ತ ತಾಯಿಯನ್ನ, ಆರಾಧ್ಯ ದೇವರನ್ನ, ಗುರುಚರಣಗಳನ್ನ ನೆನೆಸ್ಕೋ. ಹಾಗೆ ನೀನು ಸೋತ್ರೆ ಓಂಕಾರವನ್ನು ಮತ್ತೆ ನುಡಿಯಲ್ಲ ಅಂತ ಆಣೆ ಮಾಡು. ಆಯ್ತು, ಆಣೆ ಮಾಡಿದ್ದೇನೆ. ನೀವು ಹೇಳಿದಾಗೆ ಆಗಲಿ. ಅತ್ತೆ ಯಾಕೋ ಬೆಚ್ಚಿಬಿದ್ರು? ಏನು ಅಂತ ವಿಚಾರಿಸ್ಲಾ? ಅವಳ ಜಪಾನೇ ವೆಂಕಟನಾಥನಿಗೆ ಶ್ರೀರಕ್ಷೆ. ನಂಬುದವ್ರನ್ನ ಆ ಶ್ರೀಹರಿ ಯಾವತ್ತೂ ಕೈ ಬಿಡೋದಿಲ್ಲ. ನೀವ್ಯಾರು ಅವಳನ್ನ ಎಚ್ಚರಿಸ್ಬೇಡಿ. ನಿನ್ ಕೆಲ್ಸ ನೀನ್ ನೋಡು. ಈಗ ಗುರುಗಳ ಆಶೀರ್ವಾದದಿಂದ ನಾನು ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ತೀನಿ. ಪ್ರಶ್ನೋತ್ತರದಿಂದ ಸ್ಪರ್ಧೆಯನ್ನು ಪ್ರಾರಂಭ ಮಾಡ್ಬೋದಲ್ಲ ಗುರುಗಳೇ? ಆಗಬಹುದು. ಹರಿವಾಯುಗಳ ಇಚ್ಛೆ ಅದೇ ಆದರೆ ಹಾಗೆ ಆಗಲಿ. ನನ್ನ ಮೊದಲನೆಯ ಪ್ರಶ್ನೆ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ 3 ಮತ ಸಿದ್ಧಾಂತಗಳನ್ನ ನಮ್ಮ ಹೆಮ್ಮೆಯ 3 ಆಚಾರ್ಯಗಳು ನಮಗೆ ಕೊಟ್ಟಿದ್ದಾರೆ. ಈ 3 ಸಿದ್ಧಾಂತಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ನೋಡೋಣ. ಅದು ಹೇಗೆ ಸಾಧ್ಯವಾಗುತ್ತೆ ಪ್ರಚಂಡರೇ? ಒಂದೊಂದು ಸಿದ್ಧಾಂತವೂ ಕೂಡ ತನ್ನದೇ ಆದ ಭಾಷ್ಯವನ್ನ, ವಿಚಾರಗಳನ್ನ ಹೊಂದಿದೆ. ಸಮುದ್ರದಷ್ಟು ವಿಶಾಲವಾದ ಈ ಸಂಗತಿಗಳನ್ನು ಹೇಳೋದು ಅಸಾಧ್ಯ. ನೀವು ಮೊದಲೇ ಇಂಥ ಪ್ರಶ್ನೆಗಳನ್ನು ಕೇಳಿಬಿಟ್ರೆ ಪಾಪ ನಮ್ಮ ವೆಂಕಟನಾಥ ಹೇಗೆ ಉತ್ತರಿಸಬೇಕು? ಗೋವಿಂದಾಚಾರ್ಯರೇ, ಕ್ಷಮಿಸಬೇಕು. ದೊಡ್ಡ ಗಾತ್ರದ ಆನೆಯನ್ನು ಸಹ ಸಣ್ಣ ಗಾತ್ರದ ಕನ್ನಡಿಯಲ್ಲಿ ತೋರಿಸಬಹುದು. ಪ್ರಚಂಡರು ಕೇಳಿದ ವಿಷಯ ಅದು ಬಹಳ ಗಹನವಾದ ವಿಚಾರ. ಅದನ್ನು ನಾನು ಬಲ್ಲೆ. ಅವರು ಕೇಳಿದ ವಿಷಯ ಆಕಾಶದಷ್ಟೇ ವಿಸ್ತಾರವಾಗಿದೆ ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ. ಆದರೆ ಅದರ ಮೂಲತತ್ವ ಸಂಕ್ಷಿಪ್ತವಾಗೇ ಇರುತ್ತೆ. ಓ, ನನ್ನ ಪ್ರಶ್ನೆಗೆ ಉತ್ತರ ಹೇಳೋಕೆ ಸಾಧ್ಯ ಆಗದೆ ಇದ್ರೆ ಸರಳವಾದ ಪ್ರಶ್ನೆಗಳನ್ನೇ ಕೇಳ್ತೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ ಪ್ರಚಂಡರೇ.
ಆತ್ಮ ಪರಮಾತ್ಮ ಎರಡರಲ್ಲೂ ಭೇದ ಇಲ್ಲ, ಎರಡೂ ಒಂದೇ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ಸಿದ್ಧಾಂತಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಲ್ವೇ? ಹೌದು. ಇದು ಆಚಾರ್ಯ ಶಂಕರರ ಸಿದ್ಧಾಂತ. ಇದೇ ದೇವರು ಮತ್ತು ಜೀವಿಯಲ್ಲಿ ಭೇದ ಕಾಣದ ಅದ್ವೈತ. ಇಲ್ಲಿ ಜೀವಿ ಮತ್ತು ದೇವರಲ್ಲಿ ಭೇದವಿಲ್ಲ, ಒಂದೇ ಸ್ಥಿತಿ. ಪರಮಾತ್ಮನಿಂದ ಒಂದು ಕಿಡಿ ಹೊರಬಂದು ಆ ಕಿಡಿಯೇ ಜೀವಿಯಾಗಿ ಬದುಕಿ ಬಾಳಿ ಅವಸಾನದ ನಂತರ ಮತ್ತೆ ಪರಮಾತ್ಮನನ್ನು ಸೇರುತ್ತದೆ. ಭಗವಂತನ ಒಂದು ಅಂಶ ಮಾತ್ರ ಜೀವಿಯಾಗಿ ಜನ್ಮ ಪಡೆಯುತ್ತದೆಯೇ ಪರಂತು ಭಗವಂತ ಅಲ್ಲ. ಇದೇ ಆಚಾರ್ಯ ರಾಮಾನುಜರ ವಿಶಿಷ್ಟಾದ್ವೈತ ಸಿದ್ಧಾಂತ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಪರಮಾತ್ಮನ ಕರುಣೆಯಿಂದ ಆತ್ಮನ ಎಲ್ಲಾ ಚಲನೆಗಳು ನಡೆಯುತ್ತವೆ. ಪರಮಾತ್ಮನನ್ನು ಭಜಿಸಿ ಆರಾಧಿಸಿ ಸತ್ಕರ್ಮಗಳನ್ನು ಜೀವಿ ನಡೆಸಿ ಪರಮಾತ್ಮನಿಂದಲೇ ಸದ್ಗತಿಯನ್ನು ಆತ್ಮ ಹೊಂದುತ್ತದೆ. ಇದೆ ದ್ವೈತ ಸಿದ್ಧಾಂತ. ಇಲ್ಲಿ ಆತ್ಮ ಮತ್ತು ಪರಮಾತ್ಮರು ಬೇರೆ ಬೇರೆಯಾಗಿ ಎರಡು ಸ್ಥಿತಿಯಲ್ಲಿರುತ್ತಾರೆ. ಶ್ರೀಮನ್ ಮಧ್ವಾಚಾರ್ಯರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಭಲೆ ಭಲೆ, ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಸಂಯೋಚಿತವಾಗಿದೆ. ಈಗ ನನ್ನ ಎರಡನೇ ಪ್ರಶ್ನೆ, ಬುದ್ಧ ಮತ್ತು ಬೌದ್ಧ ಈ ಎರಡರ ವ್ಯತ್ಯಾಸ ತಿಳಿಸಿ ನೋಡೋಣ. ನಾನು ನೀವು ಅಷ್ಟೇ ಯಾಕೆ, ತಿಳುವಳಿಕೆ ಯಾರಲ್ಲಿದೆಯೋ ಅವರೆಲ್ಲ ಬುದ್ಧರೇ. ಬುದ್ಧ ಎಂದರೆ ಜ್ಞಾನಿ ಅನ್ನೋ ಅರ್ಥ ಬರುತ್ತದೆ. ಮನುಷ್ಯರ ಜೀವನದಲ್ಲಿ ಬರುವ ಕಷ್ಟಗಳನ್ನು ಚಿಂತಿಸಿ ಅದಕ್ಕೆ ಉತ್ತರ ಪಡೆಯಲು ಹಲವಾರು ಮಾರ್ಗಗಳಿಂದ ಪ್ರಯತ್ನಿಸಿ ಕಡೆಗೆ ತನ್ನ ಪ್ರಶ್ನೆಗೆ ತಾನೇ ಉತ್ತರ ಪಡೆದು ಜ್ಞಾನಿಯಾಗುತ್ತಾನೆ. ಹಾಗಾಗಿ ಕಪಿಲವಸ್ತುವಿನ ರಾಜಕುಮಾರ ಗೌತಮ ಬುದ್ಧನಾಗಿ ಪ್ರಖ್ಯಾತನಾಗುತ್ತಾನೆ. ನಾವು ನಿತ್ಯ ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ಕೋತೇವೆ. ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರ್ಯಾಹ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಅಂತ.